ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಒಂದು ಹೆಲ್ದಿ ಆದಂಥ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಕ್ಯಾರೆಟು, 1 ಆ್ಯಪಲ್ಲು, 1 ಬೀಟ್ರೂಟು ಹಾಗೆ 2 ಆಮ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬೆಳಿಗ್ಗೆನೇ ಟೀ ಕುಡಿಯೋಕ್ಕೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹೀಗಾಗಿ ಈ ಥರದ್ದು ಯಾವುದಾದ್ರೂ ಬೇರೆ ಬೇರೆ ಜ್ಯೂಸಸ್ನ ಟ್ರೈ ಮಾಡ್ತಾ ಇರ್ತೀನಿ. ಡೈಲಿ ಒಂದೇ ಜ್ಯೂಸ್ ಕುಡಿಯೋಕ್ಕೂ ಬೇಜಾರಾಗಿಬಿಡತ್ತೆ. ಇವಾಗ ನಾನಿಲ್ಲಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇದನ್ನು ದೊಡ್ಡ ದೊಡ್ಡ ಪೀಸಸ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆ್ಯಪಲ್ದೇನು ಸಿಪ್ಪೆ ತೆಗಿತಾ ಇಲ್ಲ, ನಮ್ಮ ಜ್ಯೂಸರಲ್ಲಿ ಅದು ಜ್ಯೂಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಹೀಗಾಗಿ ಈ ಥರ ನಾವು ಬೆಳಿಗ್ಗೆನೇ ಯಾವುದಾದ್ರೂ ಒಂದು ಹೆಲ್ದಿ ಆದಂಥ ಜ್ಯೂಸನ್ನ ಕುಡಿದ್ಬಿಟ್ಟು ನಮ್ಮ ಡೇನ ಸ್ಟಾರ್ಟ್ ಮಾಡಿದರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ, ಹಾಗೆ ಬಾಡಿಗೂ ಕೂಡ ಒಳ್ಳೆಯದು. ಇವಾಗ ಜ್ಯೂಸರ್ಗೆ ಕಟ್ ಮಾಡಿಟ್ಕೊಂಡಿರೋಂಥ ಎಲ್ಲ ವೆಜಿಟೇಬಲ್ಸು ಫ್ರೂಟ್ಸ್ನ ಹಾಕಿದೆ. ಜ್ಯೂಸ್ ಕೂಡ ರೆಡಿ ಆಗೋಯಿತು. ಇವಾಗ ಇದನ್ನು 2 ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯೂಸ್ ನಾವು ಡೈಲಿ ಕುಡಿಯೋದ್ರಿಂದನೂ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಇದು ಸ್ಕಿನ್ಗೆ, ಹೇರಿಗೆ, ಐಸ್ಗೆ ಕೂಡ ತುಂಬ ಒಳ್ಳೆಯದು. ಈವನ್ ಕ್ಯಾರೆಟ್ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಸೊ ಹೀಗಾಗಿ ಇವಾಗ ಜ್ಯೂಸ್ ಕೂಡ ರೆಡಿ ಆಯಿತು. ನೀವು ಬೇಕಿದ್ದರೆ ಇದಕ್ಕೆ ಹನಿ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವೀಟ್ನೆಸ್ಗೆ. ನಾನಿಲ್ಲೇನೂ ಹಾಕ್ತಾಯಿಲ್ಲ, ಹಾಗೇ ಚೆನ್ನಾಗಿದೆ ಟೇಸ್ಟು. ಇವತ್ತು ನಾನು ಬೆಳಗಿನ ತಿಂಡಿಗೆ ಅಂತ ಪೂರಿ, ಮೊಳಕೆ ಕಳ್ಸಾಗು ಹಾಗೆ ಬೆಟ್ಕೆರಿ ಚಟ್ನಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಪೂರಿಗೆ ಹಿಟ್ಟನ್ನು ಕಲಸಿಟ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಒಂದು ಬೌಲಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟು ಹಾಗೆ 3 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ, ಬೇಕಿದ್ದರೆ ಸಮ ಪ್ರಮಾಣದಲ್ಲೂ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋಡಾ ಏನು ಹಾಕ್ತಾ ಇಲ್ಲ, ಹಾಗೆ ರವೆ ಕೂಡ ಏನು ಯೂಸ್ ಮಾಡ್ತಾ ಇಲ್ಲ, ಹಾಗೇ ಚೆನ್ನಾಗಿ ಬರುತ್ತೆ ಪೂರಿ ಉಬ್ಕೊಂಡು. ಇವಾಗ ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತೀರಾ ಗಟ್ಟಿನೂ ಬೇಡ, ತೀರಾ ಮೆದುವಾಗೂ ಬೇಡ. ಈ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಕೊಂಡು ಸಾಫ್ಟಾಗಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ರಫ್ ಆಗಿರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿದ ಮೇಲೂ ನಾವು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಪೂರಿ ಹಿಟ್ಟು ಕೂಡ ರೆಡಿ ಆಯಿತು. ಇದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾವಿವಾಗ ಸಾಗುಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸಾಗುಗೆ ಮೊಳಕೆ ಬಂದಿರೋಂಥ ಮಡಿಕೆ ಕಾಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ಟವ್ನ ಆನ್ ಮಾಡಿಟ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಇಟ್ಬಿಟ್ಟು, ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. ಇವಾಗ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒಂದು ಸತಿ ಚಟಪಟ ಅಂದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ 1 ಕಪ್ಪು ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ನಾವು ಲೈಟ್ ಗೋಲ್ಡನ್ ಬ್ರೌನಿಷ್ ಕಲರ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗಿದು ನೀಟಾಗಿ ಬೆಂದ್ಕೊಂಡಿದೆ. ಇವಾಗ ಇದಕ್ಕೆ ಮೊಳಕೆ ಬಂದಿರೋ ಅಂಥ ಮಡಿಕೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಒಂದು 2 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೀರೇನು ಹಾಕೋದು ಬೇಡ, ಇದು ಸ್ವಲ್ಪ ಸ್ಟೀಮ್ ಮೇಲೆ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಅಲ್ಲಿವರೆಗೂ ನಾವಿಲ್ಲಿ ಸಾಗುಗೆ ಬೇಕಾಗಿರೋ ಅಂಥ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ನಾನು 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ತೊಗೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಇಂಚಿನಷ್ಟು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಬೆಳ್ಳುಳ್ಳಿನೇನು ಯೂಸ್ ಮಾಡ್ತಾಯಿಲ್ಲ, ಇದಕ್ಕೆ ಟೇಸ್ಟು ಹಾಗೇ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಅಷ್ಟರಲ್ಲಿ ಕಾಳು ಕೂಡ ಬೆಂದ್ಕೊಂಡಿರತ್ತೆ. ಇವಾಗ ನೀಟಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1.5 ಸ್ಪೂನ್ನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಕಡಿಮೆ ಬೇಕನ್ನೋರು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಒಂದು ದೊಡ್ಡ ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ನೀಟಾಗಿ ಬೆಂದ್ಕೊಳ್ಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಟೊಮ್ಯಾಟೊ ಕೂಡ ಇವಾಗ ಬೆಂದ್ಕೊಂಡಿದೆ. ಇದು ತೀರಾ ಸಾಫ್ಟ್ ಏನಾಗೋದು ಬೇಡ, ಸ್ವಲ್ಪ ಮಟ್ಟಿಗೆ ಬೆಂದ್ಕೊಂಡ್ರೆ ಸಾಕು. ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
1 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಇವಾಗ ಈ ಸ್ಟೇಜಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನೆಲ್ಲ ಒಂದು ಸತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಸಾಗು ಬಂದು ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ, ಸೊ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈ ಮಸಾಲೆ ಜೊತೆಗೆ ಅದೆಲ್ಲ ನೀಟಾಗಿ ಹೊಂದ್ಕೊಳ್ಬೇಕು. ಅದಾದಮೇಲೆ ಒಂದು 2 ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಲಿಕ್ವಿಡ್ ಆಗಿದ್ದರೆ ಸಾಕು. ಒಂದು 2 ನಿಮಿಷ ಇದನ್ನು ಇವಾಗ ಬೇಯಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿರೋರು ಸಕ್ಕರೆ ಕೂಡ ಹಾಕ್ಬೋದು, ಹಾಗೆ ಸ್ವೀಟ್ನೆಸ್ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಇದು ಒಂದು ಕುದಿ ಬಂದಿದೆ. ಈ ಟೈಮಲ್ಲಿ ನಾನು ಇಲ್ಲಿ 1.5 ಸ್ಪೂನ್ನಷ್ಟು MTR ಸಾಂಬಾರು ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ನಾವು ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಪೌಡರ್ನ ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ. ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಾಗು ಕೂಡ ರೆಡಿ ಆಗೋಗ್ಬಿಡತ್ತೆ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಮೊಳಕೆ ಕಾಳು ಬಂದಿರೋ ಅಂಥ ಸಾಗು ರೆಡಿ ಆಗೋಗುತ್ತೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಬೆಟ್ಕೇರಿ ಚಟ್ನಿನ ಮಾಡೋದಕ್ಕೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಇವಾಗ ಎಣ್ಣೆ ಕೂಡ ಬಿಸಿ ಆಯಿತು. ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದ್ರ ಜೊತೆಗೇ ನಾನಿಲ್ಲಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರವಾಗಿದ್ದರೆ ಈ ಚಟ್ನಿ ತುಂಬಾ ಚೆನ್ನಾಗಿರತ್ತೆ. ಇವಾಗ ಇದಕ್ಕೆ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಅದು ಈರುಳ್ಳಿ ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೇಗನೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ 1 ಸ್ಪೂನ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಸ್ವಲ್ಪ ಖಾರವಾಗಿ ಸ್ವೀಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ. ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾವು ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಗಂಟಿಲ್ಲದೆ ಇರೋ ಥರ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದು ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಒಗ್ಗರಣೆ ಕೂಡ ಬೆಂದ್ಕೊಂಡಿರುತ್ತೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋ ಲಿಕ್ವಿಡನ್ನು ನಾವು ಬೆಂದ್ಕೊಂಡಿರೋ ಅಂಥ ಒಗ್ಗರಣೆಗೆ ಹಾಕಬೇಕು. ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಯಾವುದೇ ಗಂಟಿಲ್ಲದೆ ಇರೋ ಥರ ಬೇಯಿಸ್ಕೊಳ್ಬೇಕು. ಇದು 1-2 ನಿಮಿಷ ಸಾಕಾಗುತ್ತೆ, ಬೆಂದ್ಕೊಂಡ್ಬಿಡತ್ತೆ ಬೇಗನೆ ಕಡಲೆ ಹಿಟ್ಟು. ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಇದು ಬೆಂದ್ಕೊಂಡಿದೆ. ಈ ಟೈಮಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಫುಲ್ ರೆಡಿ ಆದಮೇಲೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು. ಬಟ್ ಇದು ಬೆಂದ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಹಾಕಿದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೀಗಾಗಿ ಇವಾಗ ಇದು ರೆಡಿ ಆಯಿತು. ಒಗ್ಗರಣೆ ಕೂಡ ಎಲ್ಲ ಬೆಂದ್ಕೊಂಡಿದೆ. ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅಲ್ಲಿವರೆಗೂ ಇನ್ನೊಂದು ಬೌಲಲ್ಲಿ ಪುಟಾಣಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ನಾನು, 2 ಸ್ಪೂನ್ ಆಗುವಷ್ಟು. ಇದನ್ನು ಕೂಡ ನಾವು ನೀರು ಹಾಕಿಬಿಟ್ಟು ಯಾವುದೇ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ಚಟ್ನಿ ಕೂಡ ಅಷ್ಟೇ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರತ್ತೆ. ಇವಾಗ ನಾನು ಇದನ್ನು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರನ್ನು ಆ್ಯಡ್ ಮಾಡ್ಕೋಬೋದು.
ತುಂಬ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ ಈ ಚಟ್ನಿ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ಗಿಂತ ಕಡಿಮೆನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗೋಗ್ಬಿಡುತ್ತೆ. ಮತ್ತು ಇದನ್ನು ನಾವು ಬಿಸಿ ಮಾಡೋದೇನು ಬೇಕಾಗೋದಿಲ್ಲ. ಇವಾಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೆಟ್ಗೆರಿ ಚಟ್ನಿ ಕೂಡ ರೆಡಿ ಆಯಿತು. ಇಲ್ಲಿ ನಾನು ಇವಾಗ ಪೂರಿನ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇವಾಗ ಇದರಲ್ಲಿ ಒಂದು ಅರ್ಧದಷ್ಟು ಹಿಟ್ಟನ್ನು ತೊಗೊಂಡು ನಾನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷದವರೆಗೂ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಇವಾಗ ಹಿಟ್ಟನ್ನು ನಾನು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪೂರಿ ದೊಡ್ಡದಾಗಿದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹೀಗಾಗಿ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಪೂರಿನ ಲಟ್ಸೋದಕ್ಕೆ ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತೀನಿ, ಹಿಟ್ಟನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ. ಹಾಗೆಯೇ ಇವಾಗ ಉಂಡೆ ಕೂಡ ರೆಡಿ ಆಯಿತು. ಇವಾಗ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ನಾವಿವಾಗ ಪೂರಿನ ಲಟ್ಟಿಸ್ಕೊಂಬಿಡೋಣ. ನಾವು ಎಣ್ಣೆ ಹಚ್ಚಿ ಪೂರಿನ ಲಟ್ಟಿಸ್ಕೊಳ್ಳೋದ್ರಿಂದ ನಾವು ಫ್ರೈ ಮಾಡೋ ಟೈಮಲ್ಲಿ ಅದು ಎಣ್ಣೆ ಏನು ಕಪ್ಪಗಾಗೋದಿಲ್ಲ. ಇಲ್ಲಾಂದರೆ ಹಿಟ್ಟು ಹಚ್ಕೊಳ್ಳೋದ್ರಿಂದ ನಾವು ಅದು ಹಿಟ್ಟೆಲ್ಲ ಎಣ್ಣೆಲಿ ಬಿಟ್ಕೊಂಡು ಕಪ್ಪಗಾಗ್ಬಿಡತ್ತೆ. ಅದು ಹಾಗೆ ಪೂರಿ ಮೇಲೆಲ್ಲ ಕೂತ್ಕೊಂಡ್ಬಿಡತ್ತೆ, ತಿನ್ನೋಕೆ ಕೂಡ ಚೆನ್ನಾಗಿರೋದಿಲ್ಲ. ಹಾಗೆಯೇ ಆಯಿಲ್ ಕೂಡ ರೀಯೂಸ್ ಮಾಡೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ. ಹೀಗಾಗಿ ಆಯಿಲ್ನ ಹಚ್ಕೊಂಡು ಲಟ್ಟಿಸ್ತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ ಅಲ್ವ ಅಂತ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ. ಎಣ್ಣೆ ಕೂಡ ಬಿಸಿ ಆಗಿದೆ. ಇವಾಗ ಲಟ್ಟಿಸಿಟ್ಕೊಂಡಿರೋ ಅಂಥ ಪೂರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪೂರಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆನೆಲ್ಲ ಮೇಲೆ ಬರೋ ಥರ ಈ ಥರ ಫ್ರೈ ಮಾಡಬೇಕು, ಅಂದರೆ ಪೂರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ನಾನಿಲ್ಲಿ ಪೂರಿನ ಅಷ್ಟೊಂದು ಕೆಂಪಗಾಗೋವರೆಗೂ ಫ್ರೈ ಮಾಡ್ತಾ ಇಲ್ಲ, ಸ್ವಲ್ಪ ಲೈಟ್ ಕಲರಲ್ಲೇ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ನಾವು ಡೀಪ್ ಫ್ರೈ ಮಾಡಿಬಿಟ್ರೆ ಅದೊಂಥರ ಸೀದೋಗಿರೋ ಹಂಗೆ ಸ್ಮೆಲ್ ಬರುತ್ತೆ ಪೂರಿ, ಹಾಗೆ ಹೆಲ್ತಿಗೂ ಅಷ್ಟೊಂದು ಒಳ್ಳೆಯದಲ್ಲ ಅದು. ಸೊ ಲೈಟಾಗಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪೂರಿನ ನಾನು ಮೀಡಿಯಮ್ ಸೈಜಲ್ಲೇ ಲಟ್ಟಿಸ್ಕೊಂಡಿದ್ದೀನಿ. ತುಂಬ ದಪ್ಪ ಆಗಿಬಿಟ್ರೆ ಒಂಥರ ಹಿಟ್ಟು ತಿಂದಂಗಿರತ್ತೆ. ಈ ಥರ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿರತ್ತೆ ತಿನ್ನಲಿಕ್ಕೂ ಕೂಡ. ಇಲ್ಲಿ ನೋಡ್ತಿರ್ಬೋದು ನೀವು, ಪೂರಿ ಕೂಡ ಚೆನ್ನಾಗಿ ಉಬ್ಕೊಂಡು ಬರ್ತಾಯಿದೆ. ಈ ಥರ ಮೇಲಿಂದ ನಾವು ಸ್ವಲ್ಪ ಪ್ರೆಸ್ ಮಾಡಬೇಕು ಅದನ್ನು, ಆವಾಗ ಕಂಪ್ಲೀಟಾಗಿ ಉಬ್ಕೊಂಬರತ್ತೆ. ಇಷ್ಟ ಆದರೆ ಸಾಕು. ಪೂರಿ ಕೂಡ ಇವಾಗ ರೆಡಿ ಆಯಿತು. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಾನಿವತ್ತು ಮಧ್ಯಾಹ್ನದ ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರೀ ಟೈಮ್ ಇತ್ತು ಅಂತ ಒಂದು ಕಸ್ಟಮರ್ದು ವರ್ಕ್ ಮಾಡೋದಿತ್ತು, ಎಂಬ್ರಾಯ್ಡ್ರಿ ವರ್ಕು. ಅದು ಕೂಡ ಇವತ್ತು ಮುಗಿಸ್ಕೊಂಡೆ. ನನ್ನ ಹತ್ರ ಇರೋದು ಸಿಂಗಲ್ ಹೆಡ್ ಎಂಬ್ರಾಯ್ಡ್ರಿ ಮಷೀನು, ಅದರಲ್ಲೇ ಇದು ವರ್ಕ್ ಮಾಡಿರೋದು ನಾನು. ಇಲ್ಲಿದ್ದು ಸ್ಯಾರಿ ಬಂದು ಪರ್ಪಲ್ ಕಲರ್ ಇದೆ, ಸೊ ಹೀಗಾಗಿ ಪರ್ಪಲ್ ಆ್ಯಂಡ್ ಕಾಪರ್ ಕಾಂಬಿನೇಷನ್ ಕೊಟ್ಟಿರೋದು. ಆ್ಯಂಡ್ ಫ್ರಂಟ್ ನೆಕ್ಕು ಈ ಶೇಪನ್ನು ಕೊಟ್ಟಿದ್ದೀನಿ. ಹಾಗೆಯೇ ಬ್ಯಾಕ್ ಸೈಡೆಲ್ಲ ಬುಟ್ಟಾಸ್ ಕೂಡ ಬಂದಿದೆ ಇದರಲ್ಲಿ. ಇಲ್ಲಿ ಮಿಡಲಲ್ಲಿ ನಿಮಗೆ ಕಾಣಿಸ್ತಿರೋವಂಥ ಫ್ಲವರ್ಸನ್ನ ಬಂದುಬಿಟ್ಟು ನಾನು ಹ್ಯಾಂಗಿಂಗ್ಸ್ನ ಮಾಡ್ತೀನಿ ಅದರಿಂದ. ಹಾಗೆಯೇ ಇದು ಸ್ಲೀವ್ಸ್ಗೆ ಆಲ್ರೆಡಿ ಬಾರ್ಡ್ರ್ ಇರೋದ್ರಿಂದ ತುಂಬ ಹೆವಿ ವರ್ಕ್ ಏನು ಬೇಡ ಅಂತ ಹೇಳಿದರು ಕಸ್ಟಮರು, ಹೀಗಾಗಿ ಚಿಕ್ಕ ಚಿಕ್ಕ ಬುಟ್ಟಾಸ್ ಮಾತ್ರ ಕೊಟ್ಟಿರೋದು. ಅದಾದಮೇಲೆ ನನ್ನ ಬ್ಲೌಸ್ ಕೂಡ ಒಂದು ಸ್ಟಿಚ್ ಮಾಡೋದಿತ್ತು. ಸೊ ಇದಕ್ಕೆ ನಾನು ಒಂದು ನವಿಲ್ಗೆರೆ ಥರ ಕೊಟ್ಬಿಟ್ಟು ವರ್ಕ್ ಮಾಡಿರೋದು. ಇದು ಸಪ್ರೇಟಾಗೇ ಇರುತ್ತೆ ನವಿಲ್ಗೆರೆ ಎಲ್ಲ, ಸೊ ನಾವೇ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ನೆಕ್ ಡಿಸೈನ್ ಮಾಡ್ಕೊಳ್ಬೋದು. ಹಾಗೆಯೇ ಸ್ಲೀವ್ಸಿಗೆ ಒಂದೊಂದು ನವಿಲ್ಗೆರೆನ ಕೊಟ್ಟಿದ್ದೀನಿ. ಇದು ರೆಡ್ ಕಲರು ವೆಲ್ವೆಟ್ ಕ್ಲಾತಲ್ಲಿ ಮಾಡಿರೋಂಥ ವರ್ಕು. ಹಾಗೆಯೇ ಮುಂದೆ ಬಂದುಬಿಟ್ಟು ಪ್ರಿನ್ಸಸ್ ಕಟ್ನ ಇಟ್ಟಿದ್ದೀನಿ. ಇದನ್ನು ನಾನು ಒಂದು ಕ್ರೀಮ್ ಕಲರ್ ಸ್ಯಾರಿ ಇದೆ, ಗೋಲ್ಡನ್ನು ಆ್ಯಂಡ್ ಕ್ರೀಮ್ ಕಲರ್ ಕಾಂಬಿನೇಷನ್ ಇರಲಿ ಅಂತ ಮಾಡಿರೋದು. ಒಂಥರ ಟ್ರೆಡಿಷ್ನಲ್ ಲುಕ್ ಇರುತ್ತೆ ಅಂತ. ಇಲ್ಲಿ ನೋಡ್ತಿರ್ಬೋದು ನೀವು, ಕ್ರೀಮ್ ಕಲರು ವಿತ್ ಗೋಲ್ಡನ್ ಬಾರ್ಡ್ರ್ ಇರೋವಂಥ ಸ್ಯಾರಿ ಇದು. ಇದಕ್ಕೆ ಕುಚ್ಚು ಕೂಡ ನಾನೇ ರೆಡಿ ಮಾಡಿದ್ದೀನಿ. ನಾರ್ಮಲಾಗಿ ಬೇಬಿ ಕುಚ್ಚೆಲ್ಲ ಹಾಕ್ಸಿರ್ತೀವಲ್ವ, ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮನೇಲೆ ಮಾಡಿರೋದು.
ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.